ಹಾಯ್ ಫ್ರೆಂಡ್ಸ್, ಬರೋಣ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಫಸ್ಟ್ ಏನು ಮಾಡ್ಕೊಂಡು ಡೈಲಿ ಕ್ಯಾನಲ್ ನೋಡ್ಕೊಳ್ಳೋಣ. ಸೊ ಡೈಲಿ ಕ್ಯಾನಲ್ ನಿನ್ನೆ ದಿನ ನಾವು ಏನು ಡಿಸ್ಕಸ್ ಮಾಡಿದಪ್ಪ ಅಂದ್ರೆ, ಓಕೆ, ಈ ಡೌನ್ ಟರ್ನ್ದಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಫೇಲ್ ಆಗಿದೆ, ಸೆಕೆಂಡ್ ಹ್ಯಾಮರ್ ಕ್ಯಾಂಡಲ್ ಫೇಲ್ ಆಗಿದೆ, ಮೂರನೇ ಹ್ಯಾಮರ್ ಕ್ಯಾಂಡಲ್ ಕೂಡ ಏನಾಗಿದೆಪ್ಪ ಫೇಲ್ ಆಗಿದೆ. ಸೊ ಏನಾಗಬೇಕಿತ್ತು, ಮಾರ್ಕೆಟ್ ಕಂಟ್ರೋಲ್ ಫಾಲ್ ಆಗಬೇಕಿತ್ತು. ಫಾಲ್ ಆಗದೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ಸ್ಗೆ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೋದಂತ ಇದು 41,500. ಓಕೆ, ಸೊ ಅದೇ ರೀತಿ ಇವತ್ತಿನ ಕೂಡ ಏನಾಗಿದೆಪ್ಪ ಮಾರ್ಕೆಟ್ ಮೇಲ್ಗಡೆ ಓಪನ್ ಕೂಡ ಗ್ಯಾಪ್ ಅಪ್ ಆರು ಕೂಡ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇವತ್ತಿನ ಈ ಒಂದೇನು ಸಪೋರ್ಟ್ ಇದಿಲ್ಲ. ಓಕೆ, ಈ ಒಂದೇನು ಸಪೋರ್ಟ್ ಇದಿಲ್ಲ, ಈ ಒಂದು ಸಪೋರ್ಟ್ ಅನ್ನು ತುಂಬಾ ಸ್ಟ್ರಾಂಗ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ನಾಳೆ ದಿನ ಏನ್ ಮಾಡೋದಪ್ಪ ಮಾರ್ಕೆಟ್ ನಾಳೆ ದಿನ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ಸೊ ಯಾಕಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ಸ್ ಸಪೋರ್ಟ್ ತಗೋದಿದೆ, ಅದು ಎಲ್ಲಿ ತಗೋದಪ್ಪ ಬಾಟಮ್ ದಲ್ಲಿ ಇದೆ. ಓಕೆ, ನೋಡಿ ಇಲ್ಲೊಂದು ಸ್ವಿಂಗ್ ಇದೆ, ಇಲ್ಲೊಂದು ಸ್ವಿಂಗ್ ಇದೆ, ಆಮೇಲೆ ಇಲ್ಲೊಂದು ಸ್ವಿಂಗ್ ಮಾಡ್ತೀವಿ. ಹೌದಾ, ಸೊ ಈ ಸ್ವಿಂಗ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಅಪ್ಸೈಡ್ ದಲ್ಲಿ ಲಿಫ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಏನ್ ಮಾಡ್ಬೋದಪ್ಪ ನಾವು ಬುಲ್ಸ್ ಬರ್ಬೋದು ಅಂತ ಅನ್ಬೋದು. ಬಟ್ ಇಲ್ಲಿ ಚಾನ್ಸಸ್ ಏನಿರ್ಬೋದಪ್ಪ ಅಂತಂದ್ರೆ ಮಾರ್ಕೆಟ್ ನಾಳೆ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ಸ್ ಕೆಳಗಡೆ ಗ್ಯಾಪ್ ಅಪ್ ಓಪನ್ ಆಗಿ ಕನ್ಸಲ್ಟೇಷನ್ ಗ್ಯಾಪ್ ಡೌನ್ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಈ ಒಂದು ರೇಂಜ್ ಅಲ್ಲಿ ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ, ಓಕೆ, ಫಸ್ಟ್ ಈ ರೇಂಜ್ ಏನು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಆಮೇಲೆ ಈ ರೇಂಜ್ ಏನಿದೆಯಲ್ಲ ಈ ರೇಂಜ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಒಂದ್ ವೇಳೆ ಇದನ್ನು ಕೂಡ ಏನೋ ರೇಂಜ್ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ನಮಗೆ ಸೆಕೆಂಡ್ ಅಲ್ಲಿ ಬರುತ್ತಪ್ಪ ಟಾರ್ಗೆಟ್ 42,400 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಏನಾದ್ರು ಮಾರ್ಕೆಟ್ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ, ಇಲ್ಲಿ ಮೇಲ್ಗಡೆ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಟಾರ್ಗೆಟ್ ಇಲ್ಲಿ ಬರುತ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಇದು ಬರುತ್ತೆ 49,500 ಫಸ್ಟ್ ಟಾರ್ಗೆಟ್. ಆಮೇಲೆ ಯಾವ್ದು ಬರುತ್ತಪ್ಪ ಅಂದ್ರೆ 50,000. ಈ 50,000 ನಮ್ಗೆ ಸೆಕೆಂಡ್ ಟಾರ್ಗೆಟ್ ಇರತಕ್ಕಂಥ ಚಾನ್ಸಸ್ ನಾಳೆ ಏನಪ್ಪ ಅಂದ್ರೆ ನಮಗೆ ಮಾರ್ಕೆಟ್ ದಲ್ಲಿ ನೋಡ್ತಕ್ಕಂಥ ಚಾನ್ಸಸ್ ಇಲ್ಲಿದೆ. ಓಕೆ, ಸೊ ಇದನ್ನ ಒಂದು 50 ಸ್ಟಾಂಪ್ ಅಂತ ನೋಡ್ಕೊಂಡ್ರೆ ನೋಡ್ರೆ 51 ಸ್ಟಾಂಪ್ ಏನಾಗಿದೆಪ್ಪ ಅಂದ್ರೆ ಕಂಟ್ರೋಲ್ಸ್ ಮಾರ್ಕೆಟ್ ಒಂದು ಫ್ಲಾಟ್ ಅಲ್ಲಿ ಓಪನ್ ಆಗ್ತದೆ. ಓಕೆ, ಇದೇನಿದೆಪ್ಪ ಅಂತಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ ಇಲ್ಲಿ. ಓಕೆ, ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇದೆ. ಈ ಸಪೋರ್ಟ್ ಏನ್ ಮಾಡ್ತದಪ್ಪ ಅಂದ್ರೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತದೆ. ಓಕೆ, ಆಮೇಲೆ ಇನ್ನೇನಪ್ಪ ಅನ್ನೋದು ಲಿಕ್ವಿಡಿಟಿ ಕೇರ್ ಹೈಯೆಸ್ಟ್ ಲೋ ಒಂದು ಸೆಕೆಂಡ್ ಸಪೋರ್ಟ್ ಅನ್ನು ನೋಡ್ತಾ ಇದೆ. ಓಕೆ, ಸೊ ಇದು ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್. ಯಾವಾಗ ಈ ಒಂದು ಸಪೋರ್ಟ್ ಅನ್ನು ಮಾರ್ಕೆಟ್ ಬ್ರೇಕ್ ಮಾಡೋದು ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಹೆವಿಯಾಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದು ತುಂಬಾ. ಒಂದು ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ನಾಳಿನ ದಿನ ಇಲ್ಲಿ ಬಂದ್ ಕಿಶನ್ ಮತ್ತೆ ಕನ್ಸಲ್ಟೇಷನ್ ಮತ್ತೆ ಮೇಲ್ಗಡೆ ಹೋಗ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರ್ತವೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಈ ಒಂದು ಕೆಳಗಡೆ ಇರ್ತಕ್ಕಂಥ ಸಪೋರ್ಟ್ ಏನಿದೆಯಲ್ಲ ಮೇಲ್ಗಡೆ ಇರ್ತಕ್ಕಂಥದ್ದು ಈ ಒಂದು ಏನಪ್ಪಾ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಏರಿಯಾಗಿ ನಮಗೆ ಕ್ರಿಯೇಟ್ ಮಾಡ್ತದೆ. ಹೌದಾ, ಸೊ ಯಾಕಪ್ಪ ಅಂದ್ರೆ ಇದು ನೋಡ್ರಿ ಇಲ್ಲೂ ಕೂಡ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿತ್ತು, ಆಮೇಲೆ ಮತ್ತೆ ಇಲ್ಲಿ ಸಪೋರ್ಟ್ ಇರ್ತಕ್ಕಂಥದ್ದು ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಮತ್ತೆ ಇಲ್ಲಿ ಸಪೋರ್ಟ್ ಇರ್ತಕ್ಕಂಥದ್ದು ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿಯೂ ಕೂಡ ರೆಸಿಸ್ಟೆನ್ಸ್ ಆಗಿದೆ. ಹೌದಾ, ಸೊ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 49,300 ಇದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಏರಿಯಾ, ಆಮೇಲೆ ಮತ್ತು ಈ ಒಂದು ಏರಿಯಾ ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಎಲ್ಲಿ ಓಪನ್ ಆದ್ರೂ ಕೂಡ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಮೇಲ್ಗಡೆ ಇದು ಬ್ರೇಕ್ ಮಾಡ್ಬೇಕು. ಓಕೆ, ಈ ಒಂದು ಏರಿಯಾನ ಬ್ರೇಕ್ ಮಾಡ್ಕೊಂಡು 49,300 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ನಮಗೆ ನೆಕ್ಸ್ಟ್ ಟಾರ್ಗೆಟ್ 49,500 ಬರುತ್ತೆ. ಅದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ಅದರದ್ದು ಒಂದು ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 49,700. ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ಅಪ್ಸೈಡ್ಲಿ ಇಡಬಹುದು. ಇಲ್ಲಪ್ಪ ಅಂದ್ರೆ ಈ ಒಂದು ಸಿನಾರಿಯೋ ನೋಡ್ಕೊಂಡ್ರಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ, ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲೇ ಫ್ಲಾಟ್ ಆಗಿ ಓಪನ್ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಫಸ್ಟ್ ಮೇಲ್ಗಡೆ ಹೋಗಿಸಿಂದ ಓಕೆ ಎಂಪೆಟರ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಸೀದಾ ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಗಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಇದು ಇರುತ್ತೆ. ಓಕೆ, 47,700 ಇದು ಸೆಕೆಂಡ್ ಇದು ಏನೋ ಬೇಕು ಹೋಯ್ತಪ್ಪ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ 47,500. ಇದನ್ನು ಕೂಡ ಇಲ್ಲಿ ನಮ್ಗೆ ಮಾರ್ಕೆಟ್ ಇಲ್ಲಿ ತುಂಬಾ ಇರುತ್ತೆ. ಆದ್ರೆ ಏನಾದ್ರು ಇಲ್ಲಿ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ, ಓಕೆ, ಈ ಒಂದು ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ 49,350ರಿಂದ 49,450 ಏನಾದ್ರು ಒಂದು ಇಲ್ಲಿ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಒಂದು ಏನಾದ್ರು 450 ಏನೋ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಮತ್ತೆ ನಮ್ಮ ಮಾರ್ಕೆಟ್ ಎಲ್ಲಿ ತನಕ ಹೋಗೋದಪ್ಪ ಅಂದ್ರೆ 49,700 ಕೂಡ ಮಾರ್ಕೆಟ್ ನಾಳೆ ದಿನ ನಾವು ನೋಡಬಹುದು. ಒಂದು ಇದು ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ 49,800 ಕೂಡ ಮಾರ್ಕೆಟ್ ನಾವು ನಾಳೆ ದಿನ ನೋಡೋದಕ್ಕೆ ಚಾನ್ಸಸ್ ಇದೆ. ಓಕೆ, ಸೊ ಒಂದು ವೇಳೆ ಏನಾದ್ರು ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಯ್ತಪ್ಪ ಮಾರ್ಕೆಟ್ ಸ್ವಲ್ಪ ಕನ್ಸೋಲೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗೆ ಬಂದು ಮತ್ತೆ ಕನ್ಸೋಲೇಷನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸಡನ್ ಆಗಿ ಮತ್ತು ಹೆವಿಯಾಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಬ್ಯಾಂಕ್ ನಿಫ್ಟಿ ನಮ್ಗೆ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಅದೇ ರೀತಿಯಾಗಿ ನಿಫ್ಟಿ ಅವರು ಕೂಡ ಏನ್ ಮಾಡೋದಪ್ಪ ಅಂದ್ರೆ ನಾವು ನಿಫ್ಟಿ ನೋಡ್ರಿ ನಿಫ್ಟಿ ಕೂಡ ಏನಿದೆಪ್ಪ ಅಂದ್ರೆ ಒಂದು ನೋಡ್ರಿ ಇಲ್ಲಿ ಒಂದು ಕೂಡ ಏನಿದೆಪ್ಪ ಅಂದ್ರೆ ಝೋನ್ ಇದೆ, ಸ್ವಿಂಗ್ ಇದೆ, ಇಲ್ಲಿ ಕೂಡ ಒಂದು ಸ್ವಿಂಗ್ ಇದೆ. ಸೊ ಈ ಸ್ವಿಂಗ್ ಈ ಫಸ್ಟ್ ಸ್ವಿಂಗ್ ಏನಿದೆ ಈ ಸ್ವಿಂಗ್ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ರೆಸ್ಪೆಕ್ಟ್ ಮಾಡ್ತದೆ 22,800. ಓಕೆ,
ಸೊ ಫಸ್ಟ್ ಇಲ್ಲಿ ಏನೇ ಹೋಗಿತ್ತಪ್ಪ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಮಾಡಿದೆ. ಸೊ ಇಲ್ಲಿ ಕೂಡ ಇವತ್ತಿನ ಏನಿದಪ್ಪ ಅಂದ್ರೆ ಇದು ಒಂದು 20 ಸೆಂಟ್ರಲ್ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೋದ್ರಿಂದ ನಾಳಿನ ದಿನ ಏನಾದ್ರು ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ, ಓಕೆ, ನಾಳಿನ ದಿನ ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನಾವು ಫಸ್ಟ್ ಆಗಿ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. 23,150, ಓಕೆ, 23,150 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಮತ್ತೆ 23,250 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ನೋಡ್ಬೋದು. ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ, ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಕನ್ಸಲ್ಟೇಷನ್ ಆಕೇಶನ್ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡು ಇತ್ತು, ಓಕೆ, ಈ ಒಂದು ಏರಿಯಾ ಲಿಕ್ವಿಡಿಟಿ ಏರಿಯಾ ಏನೋ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ತಪ್ಪ ಅಂದ್ರೆ ಮತ್ತೆ 22,600 ಮತ್ತು 22,400 ಕೂಡ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ನಾವು ನಾಳಿನ ದಿನ ಏನ್ ಮಾಡ್ಬೋದಪ್ಪ ನೋಡ್ಬೋದು. ಇದನ್ನ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಈ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ರಿ, ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಏರಿಯಾ ಫಸ್ಟ್ ಏರಿಯಾ ಐತಲ್ಲ 22,800, ಇದು ನಮ್ಗೆ ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತದೆ, ಹೌದಾ. ಇಲ್ಲಿನೂ ಸಪೋರ್ಟ್ ಇದೆ, ಇಲ್ಲಿನೂ ಸಪೋರ್ಟ್ ಇದೆ, ಮತ್ತೆ ಇವತ್ತಿನ ಕೂಡ ಒಂದು ಸಪೋರ್ಟ್ ತಗೊಂಡಿದೆ, ಹೌದಾ. ಸೊ ಮೇಲಿನ ಸೈಡ್ ಏನಿದೆಪ್ಪ ಅಂದ್ರೆ ಈ ಒಂದು ಸೈಡ್ ಅಲ್ಲಿ ಏನಪ್ಪ 23,000 ರೌಂಡ್ ಫಿಗರ್ ಇದು ನಮಗೆ ಹೆವಿ ಆಗಿರ್ತಕ್ಕಂಥದ್ದು ಸಪೋರ್ಟ್ ಇದೆ, ಓಕೆ. ನೋಡಿ ಇಲ್ಲಿ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿತ್ತು, ಇಲ್ಲಿ ಕೂಡ ಸಪೋರ್ಟ್ ಇರ್ತಕ್ಕಂಥದ್ದು, ಮತ್ತೆ ಇಲ್ಲಿ ಫ್ಲಿಪ್ ಝೋನ್ ಆಗಿ ಮತ್ತೆ ಇಲ್ಲಿ ಸಪೋರ್ಟ್ ಆಗಿ ಮತ್ತೆ ಇಲ್ಲಿ ಸಪೋರ್ಟ್ ಇದ್ದು ಮತ್ತೆ ರೆಸಿಸ್ಟೆನ್ಸ್ ಆಗಿತ್ತು. ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಇದ್ದು ಇಲ್ಲಿ ಏನ್ ಕನ್ವರ್ಟ್ ಆಗಿದೆಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡೋದು, ಸಪೋರ್ಟ್ ಇದ್ದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್, ಓಕೆ. ಸೊ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಮಾರ್ಕೆಟ್ ಈ ಒಂದು ಫ್ಲಾಟ್ ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತದ ನಮಗೆ, ಓಕೆ, ಅವಾಗ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ಮತ್ತೆ ಸ್ವಲ್ಪ ಫಸ್ಟಿಗೆ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಮತ್ತೆ ಎಂ ಪ್ಯಾಟರ್ನ್ ಮಾಡ್ಕೊಂಡು ಸಡನ್ ಆಗಿ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಏನಾಗುತ್ತಪ್ಪ ಅಂದ್ರೆ 22,800 ಕೂಡ ನಮಗೆ ಒಂದು ಟಾರ್ಗೆಟ್ ಸಿಗುತ್ತೆ. ಇದನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ನಮ್ಗೆ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 22,750. ಈ 22,750 ಯಾವಾಗಿದ್ದು 22,750 ಬ್ರೇಕ್ ಮಾಡುತ್ತೋ ಅವಾಗ ಏನಾಗುತ್ತಪ್ಪ ನಮಗೆ ನಿಜವಾಗಿರ್ತಕ್ಕಂಥದ್ದು ಒಂದು ಫಾಲ್ ಅನ್ನ ನೋಡಬಹುದು. ಇಲ್ಲಿ ಡೈರೆಕ್ಟ್ ಆಗಿ ನೀವು ಫಾಲ್ ಬರ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ನೀವು ಸೆಲ್ ಮಾಡಕ್ ಹೋಗ್ಬಿಟ್ಟು ಇಲ್ಲಿ ಬಂದಾಗ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಬೇಕು, ಕನ್ಸಲ್ಟೇಷನ್ ಆಗಿ ಅವಾಗ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಮಾರ್ಕೆಟ್ ಅಲ್ಲಿ ನೀವು ಫಾಲ್ ಅನ್ನ ನೋಡ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಒಂದು ಏನಾದ್ರು ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ 22,900 ಏನಾದ್ರು ಸ್ವಲ್ಪ ರೆಸಿಸ್ಟೆನ್ಸ್ ನ ತಗೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಈ ಒಂದು ಫಸ್ಟ್ ಈ ಒಂದು ಏರಿಯಾನ ಬ್ರೇಕ್ ಮಾಡ್ಕೊಂಡು ಆಮೇಲೆ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ 22,750 ಅವಾಗ ಮಾರ್ಕೆಟ್ ನಮಗೆ ಹೆವಿಯಾಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಾಣುತ್ತೆ, ಓಕೆ. ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿದ್ರೆ ಗ್ಯಾಪ್ ಅಪ್ ಆಯ್ತಲ್ಲ, ಓಕೆ, ಈ ಒಂದು ಏರಿಯಾದಲ್ಲಿ, ಓಕೆ, 23,50 ಈ 23,50 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಪ್ಪ ಫಸ್ಟ್ ಕೆಳಗಡೆ ಬಂದ ಕಿಶದ ಸ್ವಲ್ಪ ಇದು ಸಪೋರ್ಟ್ ತಗೊಂಡ್ ಕಿಶದ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 23,150 ಫಸ್ಟ್ ಟಾರ್ಗೆಟ್ ಸಿಗುತ್ತೆ. ಆಮೇಲೆ ಸೆಕೆಂಡ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 23,250. ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ, ಓಕೆ. ಅದಕ್ಕಾಗಿ ಏನ್ ಮಾಡಿರಪ್ಪ ಅಂದ್ರೆ ನಾಳಿನ ದಿನ ಬ್ಯಾಂಕ್ ನಿಫ್ಟಿಯನ್ನು ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನಗೆ ಅನಿಸ್ತದೆ, ಓಕೆ. ಸೊ ಎರಡು ಸೈಡ್ ನಾಳಿನ ದಿನ ಏನ್ ಮಾಡಿರಪ್ಪ ಅಂದ್ರೆ ರೆಡಿ ಆಗಿದೆ. ಆಮೇಲೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸಿಸ್ ನೀವು ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.